ನಮಸ್ಕಾರ. NCIB ಟೈಮ್ಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೊತ್ತು, ಪ್ರತಿ ವಾರದಂತೆ ಈ ವಾರವೂ ಕೂಡ ಒಬ್ಬರು ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಅದರಲ್ಲೂ ಕೂಡ ಬಹಳನೇ ವಿಶೇಷವಾಗಿ ಚಲನಚಿತ್ರ ನಟರಾಗಿ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿರುವಂತಹ ಚೇತನ್ ಅಹಿಂಸಾ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ದರ್ಶನ್, ಹೇಗಿದ್ದೀರಾ ಸರ್? ಮೊದಲಿಗೆ ಚೆನ್ನಾಗಿದೆ, ಬಹಳ ಚೆನ್ನಾಗಿ. ಓಕೆ, ಹೇಗ್ ನಡೀತಾ ಇದೆ ಸರ್ ಕೆಲಸ? ಚೆನ್ನಾಗಿ ನಡೀತಾ ಇದೆ ಕೆಲಸ. ಇವಾಗ ಬಹಳ ಕೆಲಸ ಇದೆ, ಕೆಲಸ ಮಾಡ್ತಾ ಇದೀವಿ, ಕೆಲಸ ತಲುಪ್ತಾ ಇದೆ ಜನರಿಗೆ. ಜನನು ಇಷ್ಟ ಪಡ್ತಾ ಇದಾರೆ. ನಮ್ಗೆ ಇನ್ನೂ ಮಾಡೋದು ಬಹಳ ಇದೆ. ಇವಾಗ ಹಂತ ಹಂತವಾಗಿ ಕೆಲಸ ಮಾಡ್ತಾ ಇದೀವಿ, ಅದು ಚೆನ್ನಾಗ್ ಆಗ್ತಾ ಇದೆ. ಓಕೆ ಸರ್, ಈಗ ಸಾಮಾನ್ಯವಾಗಿ ಕಾಮನ್ ಪೀಪಲ್ಗೆಲ್ಲ ಚೇತನ್ ಅವರು ಅಂದ್ರೆ ಮೊದಲು ಪರಿಚಯ ಆಗಿದ್ದು ಸಿನಿಮಾ ಮೂಲಕ, ಒಬ್ಬ ನಟ ಅನ್ನೋದು ಎಲ್ರಿಗೂ ಕೂಡ ಪರಿಚಯ. ತಮ್ಮ ಒಂದು ಹಿನ್ನೆಲೆ ಏನು, ತಮ್ಮ ಬಾಲ್ಯದ ಜೀವನ ಹೇಗಿತ್ತು ಅಂತ? ನಾನು ಭಾರತಕ್ಕೆ ಬಂದಿದ್ದು ಸಿನಿಮಾ ನಟನಾಗಕ್ಕಲ್ಲ. ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದು 23 ವರ್ಷ ಇದ್ದಿದ್ದು ಅಮೆರಿಕದಲ್ಲಿ. ನಾನು ಓದಿದಾಗ ನಾನು ಎಲ್ಲ ಸಬ್ಜೆಕ್ಟ್ ನಂಬರ್ 1 ರ್ಯಾಂಕ್ ತಗೊಂತಾ ಇದ್ದೆ. ನಾನು ಬಹಳ ಸ್ಟ್ರಾಂಗ್ ಸ್ಟೂಡೆಂಟು. ನಾನು ಟೆನ್ನಿಸ್ ಟೀಮ್ ಕ್ಯಾಪ್ಟನ್ ಆಗಿದ್ದೆ. ದೇಶದಲ್ಲೂ ಕೂಡ ಜಾತಿ ವ್ಯವಸ್ಥೆ, ಪುರುಷ ಪ್ರಧಾನ ವ್ಯವಸ್ಥೆ, ಬಂಡವಾಳಶಾಹಿ ವ್ಯವಸ್ಥೆ, ಭಾಷೆಯ ತಾರತಮ್ಯ, ಹಿಂದುತ್ವ ಅಂತ ಏನೋ ಸಮಸ್ಯೆಗಳು ಇದೆಯಲ್ಲ. ಅಮೆರಿಕದಲ್ಲೂ ವರ್ಣಭೇದ, ಧಾರ್ಮಿಕ ತಾರತಮ್ಯ ಎಷ್ಟೋ ಇದೆ ಅಲ್ಲಿ ಆರ್ಥಿಕ ಸಮಸ್ಯೆ. ನಾನು ಆರ್ಥಿಕ ಸಮಸ್ಯೆಯನ್ನು ಅನುಭವಿಸಿಲ್ಲ, ಆದ್ರೆ ವರ್ಣಭೇದ ಮತ್ತು ಧಾರ್ಮಿಕ ತಾರತಮ್ಯ ನನಗೂ ಕೂಡ ಬಹಳ ನಡೀತು. ಅಲ್ಲೇ ಚಿಕ್ಕ ವಯಸ್ಸಲ್ಲಿ ಹಿಂಗೆಲ್ಲ ನನಗೆ ನಡೀತಾ ಇದೆ ಅಂದ್ರೆ ನಾನು ಸಮಾಜಕ್ಕೆ ವಾಪಸ್ ಕೊಡ್ಬೇಕು ಅಂತ ಇತ್ತು. ನಾನು ನನಗೆ ಅನ್ಯಾಯ ಆಗಿದ್ದಾಗ ಬೇರೆಯವ್ರಿಗೆ ಅನ್ಯಾಯ ಆಗಬಾರ್ದು ಅಂತ. ಆದ್ರೆ ನಾನು ಎಲ್ಲಿ ಕೊಡಬೇಕು? ನಾನು ಒಂದು ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ದೀನಿ, ಅದೇ ಕರ್ನಾಟಕದಿಂದ ನನ್ನ ಹಿನ್ನೆಲೆ ನನಗೆ ಎಲ್ಲಿ ಕೊಡಬೇಕು ಅಂತ ಯೋಚನೆ ಮಾಡಿದಾಗ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರ ಜೀವನನು ಸರಿ ಸಮಾನ, ಎಲ್ಲಿ ಜಾಸ್ತಿ ಒಳ್ಳೇದು ಮಾಡಬಹುದು, ಎಲ್ಲಿ ಜಾಸ್ತಿ ಒಳ್ಳೇದು ಮಾಡೋ ಅಗತ್ಯ ಇದೆಯೋ, ಎಲ್ಲಿ ಜಾಸ್ತಿ ಒಳ್ಳೇದು ಮಾಡೋದ್ರಿಂದ ನಮಗೆ ಜಾಸ್ತಿ ಜನರ ಬದುಕನ್ನ ಅಭಿವೃದ್ಧಿ ಮಾಡಬಹುದು, ಅಲ್ಲೇ ಅವ್ರು ಸೇವೆ ಸಲ್ಲಿಸ್ಬೇಕು. ಸೊ ಅಮೆರಿಕದಲ್ಲಿ ಒಂದು 5, 10, 15 ಜನಕ್ಕೆ ಸಹಾಯ ಮಾಡ್ಬೋದು ಅಂದ್ರೆ ಕರ್ನಾಟಕದ ಒಂದು 50-100 ಜನಕ್ಕೆ ನಾನು ಸಹಾಯ ಮಾಡ್ಬೋದು ಅಂದಾಗ, ಪ್ರಪಂಚದಲ್ಲಿ ಎಲ್ಲ ಕಡೆ ಸರಿ ಸಮಾನ ಅಂದಾಗ ಕರ್ನಾಟಕಕ್ಕೆ ಬಂದು ಸೇವೆ ಸಲ್ಲಿಸೋಣ ಅಂತ ನನ್ನ ಉತ್ಸಾಹ ಚಿಕ್ಕ ವಯಸ್ಸಲ್ಲಿತ್ತು. ನಾನು 2 ದೇಶದ ಒಬ್ಬ ವ್ಯಕ್ತಿ, 2 ದೇಶದ ಹಿನ್ನೆಲೆ ಪಡೆದಿರೋ ವ್ಯಕ್ತಿ, ಎಲ್ಲಿ ಬೇಕಾದ್ರೂ ಸೇವೆ ಕರ್ನಾಟಕನೇ ಬರಬೇಕು ಅಂತ ಇಲ್ಲ, ನೀವು ಆಫ್ರಿಕಾಗೆ ಹೋಗು ಸೇವೆ ಸಲ್ಲಿಸಬಹುದು. ಬಟ್ ನನ್ನ ಕನ್ನಡದ ಮೇಲೆ ಮುಂಚೆಯಿಂದ ಬಹಳ ಪ್ರೀತಿ ಸರ್. ಅದೇ ರೀತಿಯಾಗಿ ಈಗ ತಾವು ಎಜುಕೇಶನ್ ಎಲ್ಲ ಅಲ್ಲೇ ಮುಗಿಸ್ತೀರಾ, ಇಲ್ಲಿ ಬಂದು ಸ್ವಲ್ಪ ಹೋರಾಟದ ಮನೋಭಾವದಿಂದ ತಾವೇನಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು ಅನ್ಕೊಂತೀರಾ. ಆದ್ರೆ ಈ ಸಿನಿಮಾಕ್ಕೆ ಬಂದಿದ್ದ ಕಾರಣ ಏನು? ನೀವು ಆಯ್ಕೆ ಆಗಿದ್ದ ಪ್ರಕ್ರಿಯೆ ಹೆಂಗಿತ್ತು? ನಾನು ಹೆಂಗೆ ಸೇವೆ ಸಲ್ಲಿಸ್ಬೇಕು ಅಂತ ಪ್ರಶ್ನೆ ಬಂದಾಗ, ನಾನು ಕಾಲೇಜ್ನಲ್ಲಿ ಚಿಕ್ಕ ವಯಸ್ಸಲ್ಲೂ ಕೂಡ ನಾನು ಹ್ಯುಮ್ಯಾನಿಟೀಸ್, ಲಿಬರಲ್ ಆರ್ಟ್ಸ್, ಸಾಹಿತ್ಯ, ಇತಿಹಾಸ, ಮಾನವಶಾಸ್ತ್ರ ಮತ್ತೆ ಮುಖ್ಯವಾಗಿ ಅರ್ಥಶಾಸ್ತ್ರ ಮತ್ತೆ ರಂಗಭೂಮಿ ನಾನು ಕಾಲೇಜ್ನಲ್ಲೂ ಅಧ್ಯಯನ ಮಾಡಿದೆ. ಕಾಲೇಜ್ನಲ್ಲಿ ನನಗೆ 50 ಜನ ಇದ್ವಿ ಕ್ಲಾಸ್ನಲ್ಲಿ. ಅದು ಏನು ಯೂನಿವರ್ಸಿಟಿ, ಬಹಳ ಎಕ್ಸ್ಟ್ರಾಡರಿ ರಂಗಭೂಮಿ ಯೂನಿವರ್ಸಿಟಿ. ಅಲ್ಲಿ ಎಲ್ಲ 50 ಜನದ 49 ಜನ ನಾನು ನಟ ನಟಿ ಆಗ್ಬೇಕು ಅಂತ ಅವರೆಲ್ಲ ಆಕ್ಟರ್ ಬಂದಿದ್ದೆ. ನಾನು ರಂಗಭೂಮಿ ಮುಖಾಂತರ ಮನೋರಂಜನೆ, ಪ್ರದರ್ಶನ ಅಥವಾ ಆರ್ಥಿಕತೆ ಅಲ್ಲ, ರಂಗಭೂಮಿ ಮುಖಾಂತರ ನಾವು ಹಿಂಗೆ ಪರಿವರ್ತನೆ ಕಟ್ಬೋದು ಅಂತ ನನ್ನ ಉದ್ದೇಶ ಇದ್ದಿದ್ದು. ಆಸ್ ಅ ಮೇಕರ್, ಆಸ್ ಅ ಥಿಯೇಟರ್ ಪರ್ಸನಾಲಿಟಿ ಅಂತ ನನಗೆ ಕಲ್ತಿದ್ದು. ಇಲ್ಲೂ ಕೂಡ ನಾನು ಅದಾದ್ಮೇಲೆ ನನ್ನ ಸ್ಕಾಲರ್ಶಿಪ್ ಸಿಕ್ತು, ಅಂತಾರಾಷ್ಟ್ರೀಯ ಸ್ಕಾಲರ್ಶಿಪ್. ಅಮೆರಿಕ, ಇಂಡಿಯಾ ದೇಶ ಸರ್ಕಾರಗಳು 2 ಸೇರಿ ನನಗೆ ಫುಲ್ ಬ್ರೈಟ್ ಅಂತ ಸ್ಕಾಲರ್ಶಿಪ್, ಬಹಳ ಪ್ರತಿಷ್ಠವಾದ ಸ್ಕಾಲರ್ಶಿಪ್. ಅದಕ್ಕೆ 1-1.5 ವರ್ಷ ನಾನು ಈ ಕರ್ನಾಟಕಕ್ಕೆ ಬಂದು ರಂಗಭೂಮಿ ಮುಖಾಂತರ ನಾನು ಹೆಂಗೆ ಸೇವೆ ಸಲ್ಲಿಸ್ಬೋದು ಅಂತ ಇಲ್ಲಿ ಬಂದು 1 ವರ್ಷ ನಾನು ತಿರುಗಾಟ ಮಾಡ್ತಾ ಇದ್ದೆ. ತುಳು ಯಕ್ಷಗಾನ, ಅಲ್ಲಿ ಬೇರೆ ಬೇರೆ ಕಡೆ ರಂಗಭೂಮಿ, ಇದರಲ್ಲಿ ಧಾರವಾಡನ ರಂಗಭೂಮಿ, ಆಮೇಲೆ ಗುಂಡಲ್ಪೇಟೆ ನಾಟಕಗಳು ನಿರ್ದೇಶನ ಮಾಡ್ತಾ ಇದ್ದೆ. ಈ ಒಂದು ಮಹಿಳಾ ಸಬಲೀಕರಣ, ಡೌರಿ ವಿರುದ್ಧ ಇದೆಲ್ಲ ಮಾಡ್ತಿರುವಾಗ ನನಗೆ ಹಂಗೆ ಒಂದು ರಂಗಭೂಮಿ ಪ್ರಪಂಚ ಪರಿಚಯ ಆಯಿತು. ರಂಗಭೂಮಿ ಪ್ರಪಂಚ ಪರಿಚಯ ಆದ್ಮೇಲೆ ನನಗೆ ನರೇಂದ್ರ ಬಾಬು ಅಂತವರೆಲ್ಲ ಪರಿಚಯ ಆಗಿ ಅವ್ರ ಜೊತೆ ವಿಸ್ತಾರ ನಾಟಕ ಮಾಡಿ ಹಂಗಿಂದ ನನಗೆ ಸಿನಿಮಾ ಪರಿಚಯ ಆಯಿತು. ಸಿನಿಮಾದ ಮೇನ್ ನನಗೇನಂದ್ರೆ, ಈ ಸಿನಿಮಾ ನನಗೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದ್ರೆ ಜಾಸ್ತಿ ಒಳ್ಳೇದು ಮಾಡ್ಬೋದು, ರಂಗಭೂಮಿಗೆ ಒಂದು ಮಟ್ಟಕ್ಕೆ ಒಳ್ಳೇದು ಮಾಡ್ಬೋದು, ಸಿನಿಮಾ ಸಿಕ್ಕಿದ್ರೆ ಜಾಸ್ತಿ ಒಳ್ಳೇದು ಮಾಡ್ಬೋದು ಅಂತ ನನ್ನ ಆಲೋಚನೆ ಇತ್ತು. ನಾನು ಸ್ಟಾರ್ ಆಗ್ಬೇಕು ಅಂತ ಯಾವ್ದು ಆಸಕ್ತಿ ಪಟ್ಟಿರೋನಲ್ಲ, ಸ್ಟಾರ್ ಆಗೋ ಇಲ್ಲ, ಬಟ್ ನನಗೆ ಸ್ಟಾರ್ ಆಗೋ ಆಸಕ್ತಿನೂ ಇದ್ದಿಲ್ಲ ಯಾವತ್ತು. ಬಟ್ ಅಲ್ಲ, ಒಂದು ಮಟ್ಟಕ್ಕಂತ ಇವತ್ತು ರಾಜ್ಯದ ಜನತೆ ಗೊತ್ತು, ನಿಮ್ಗೂ ಈಗಲೂ ಕೂಡ ಅಭಿಮಾನಿ ಬಳಗ ಒಂದು ಸಪರೇಟ್ ಆಗೇ ಇದೆ. ನನಗೆ ಒಳ್ಳೆ ಸಿನಿಮಾಗಳು ಸಿಕ್ಕಿದೆ ದರ್ಶನ್ ಅವರೇ, ನನಗೆ ಒಳ್ಳೆ ಟ್ಯಾಲೆಂಟೆಡ್ ಫಿಲ್ಮ್ ಮೇಕರ್ ಸಿಕ್ತು, ಒಳ್ಳೆ ಪಾತ್ರಗಳು ಸಿಕ್ತು. ಅದು ನನ್ನ ಬಿಟ್ಟು ನೀವು ಮಾಡಿದ್ರೆ ಜನ ಇಷ್ಟಪಡ್ತಾ ಇದ್ರು, ಅದು ನನಗೆ ಸಿಕ್ಕಿದೆ. ಅದನ್ನ ತಗೊಂಡು ಅದನ್ನು ಒಳ್ಳೇದಕ್ಕೆ ಬಳಸ್ಬೇಕು ಅಂತ ನಮ್ಮ ಉತ್ಸಾಹ. ಓಕೆ ಸರ್, ಈಗ ತಾವು ಹೇಳಿದ್ರಿ ರಂಗಭೂಮಿ ಕಡೆ ಹೆಚ್ಚಿನ ಒಲವು ನಿಮ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಅದರ ಜೊತೆಗೆ ತಾವು ನೃತ್ಯ ಕೂಡ ಕಲಿತೀರಾ, ನೃತ್ಯ ನಿರ್ದೇಶನ ಮಾಡ್ತೀರಾ, ಸ್ಯಾಕ್ಸೋಫೋನ್ ಕೂಡ ಕಲಿತೀರಾ. ಸೊ ಹೇಗೆ ಇದೆಲ್ಲವೂ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ? ನಾನು ಕಾಲೇಜ್ನಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್, ಭಾಂಗಡಾನಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿದೆ. ಭಾಂಗಡಾನಲ್ಲಿ ಡ್ಯಾನ್ಸ್ ಟೀಮ್ ಎಲ್ಲ ಲೀಡ್ ಮಾಡ್ತಾ ಇದ್ದೆ. ಕುಣಿತ ನನಗೆ ಸುಮ್ಮನೆ ಅದು ಒಂದು ಉತ್ಸಾಹ
ಉತ್ಸಾಹ ಇತ್ತು. ಮತ್ತೆ ಸ್ಯಾಕ್ಸ್ಫೋನ್ ಚಿಕ್ಕ ವಯಸ್ಸಿಂದ ನಾನು ಕಲಿತಾ ಇದ್ದೆ. ಇವಾಗ ನಾನು ಸ್ಯಾಕ್ಸ್ಫೋನ್ ನುಡಿಸ್ತೀನಿ, ಸ್ಯಾಕ್ಸ್ಫೋನ್ ಕರ್ನಾಟಕ ಮ್ಯೂಸಿಕಲ್ ನುಡಿಸ್ತೀನಿ, ಜಾಝ್ ನಲ್ಲೂ ನುಡಿಸ್ತೀನಿ, ನಾನು ಕೂಡ ಇಂಪ್ರೊವೈಸ್ ಮಾಡ್ತೀನಿ. ನನಗೆ ಸಂಗೀತ ಅಂದ್ರೆ ಮುಂಚೆನೂ ಕೂಡ ನನಗೆ ಹೈಸ್ಕೂಲಲ್ಲೆಲ್ಲ ಸ್ಯಾಕ್ಸ್ಫೋನ್ ಮಾರ್ಚಿಂಗ್ ಬ್ಯಾಂಡು ಇದೆಲ್ಲ ನಾವು ಮಾಡ್ತಾ ಇದ್ದೆ. ಸೊ ನನಗೆ ಸ್ಯಾಕ್ಸ್ಫೋನ್ ಉಳಿಸ್ಕೊಂಡಿರೋದು ನನಗೆ ಬಹಳ ಸಂತೋಷ. ತಂದೆ ತಾಯಿ ಆ ಒಂದು ಭಾಷೆ, ಕನ್ನಡ ಭಾಷೆ, ಇಂಗ್ಲಿಷ್ ಭಾಷೆ, ಮತ್ತೆ ನಮ್ಗೆ ಉರ್ದು ಭಾಷೆ, ನಮ್ ಬರೀ ಭಾಷೆ ಅಂದ್ರೆ ಮಾತಾಡೋ ಭಾಷೆ ಅಷ್ಟಲ್ಲ, ಸಂಗೀತದ ಭಾಷೆನೂ ಉಳಿಸ್ಕೋಬೇಕು, ಅದನ್ನು ಬೆಳೆಸ್ಕೋಬೇಕು. ಸೊ ಅದನ್ನ ಸ್ಯಾಕ್ಸ್ಫೋನ್ ನನ್ನ ಹವ್ಯಾಸಿಯಾಗಿ ನಾನು ಯಾವಾಗ ಉಳಿಸ್ಕೊಂಡಿರ್ತೀನಿ. ಬಟ್ ನಮಗೆ ಕಲೆಯ ಪ್ರಪಂಚ, ಮತ್ತೆ ಕಲೆ ಅಂದಾಗ ವೆಸ್ಟರ್ನ್ ಕಲೆ ಜೊತೆ ಇಲ್ಲಿ ಜಾನಪದ ಕಲೆ ಅಮೆರಿಕದಲ್ಲೇ ಕಲಿತಾ ಇದ್ದೆ. ಸೊ ನನಗೆ ಎಲ್ಲ ಒಂದು ಕಲೆಯ ಒಂದು ವಿವಿಧತೆಯಲ್ಲಿ ನನಗೆ ಬಹಳ ಇಷ್ಟ ಇತ್ತು. ಹೋಗ್ತಾ ಹೋಗ್ತಾ ಸಿನಿಮಾನು ಒಂದು ಕಲೆ ಅಂತ ನೋಡಿದೆ. ಬಟ್ ಸಿನಿಮಾ ಒಂದು ಕಲೆಗಿಂತ ಹೆಚ್ಚಾಗಿ ದರ್ಶನ್ ನೋಡಿ, ಸಿನಿಮಾ ಒಂದು ಬಿಸ್ನೆಸ್ ಅದು. ಸೊ ಸಿನಿಮಾದಲ್ಲಿ ಕಲೆ ಇದೆ, ಬಟ್ ಕಲೆಗೆ ಬೆಲೆ ಕೊಡೋದು ಕೆಲವರು ಪ್ರೇಕ್ಷಕರು ಇರ್ಬೋದು, ಬಟ್ ಅದು ಸಿನಿಮಾ ಇಂಡಸ್ಟ್ರಿ ಇವತ್ತಿನ ದಿನ ರನ್ ಆಗ್ತಾ ಇದೆ, ಫಂಕ್ಷನ್ ಆಗ್ತಾ ಇದೆ ಅಂದ್ರೆ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ದೃಷ್ಟಿನಲ್ಲಿ ಫಂಕ್ಷನ್ ಆಗುತ್ತೆ. ಅದು ಒಂದು ಅನ್ಫಾರ್ಚುನೇಟ್ ರಿಯಾಲಿಟಿ. ಸೊ ದುಡ್ಡು ಇರೋರಿಗೆ ಬೆಲೆ ಸಿಗತ್ತೆ, ದುಡ್ಡು ತರೋರಿಗೆ ಬೆಲೆ ಸಿಗತ್ತೆ, ದುಡ್ಡು ಪಡೆಯೋರಿಗೆ ನಾವು ಬೆಲೆ ಸಿಗತ್ತೆ. ಹಂಗಿರೋಕ್ಕಿಂತ ನಾವು ನಿಜವಾಗ್ಲೂ ಒಳ್ಳೆ ಕಲೆ, ಒಳ್ಳೆ ಕ್ರಿಯಾಶೀಲತೆ, ಒಳ್ಳೆ ಒಂದು ಫಿಕ್ಷನ್ ತರೋದಕ್ಕೆ ನಾವು ಬೆಲೆ ಕೊಡಬೇಕು. ಬಟ್ ಹಂಗಿಲ್ವಲ್ಲ ಸಮಾಜ, ಈ ರೀತಿ ಇರೋದು ಒಂದು ವಾಸ್ತವ.